ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿರಿ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲೂ ಕೂಡ ಅಗೇನ್ ನಾನು ನಿಮಗೆ ಇಂಟೀರಿಯರ್ಗೆ ರಿಲೇಟೆಡ್ ಆಗಿರುವಂತಹ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ಇಲ್ಲಿ ತೊಗೊಂಡ್ಬರ್ತಾ ಇದ್ದೀನಿ. ತುಂಬ ಕನ್ವೀನಿಯೆಂಟು, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ದಯವಿಟ್ಟು ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಎಷ್ಟು ನಿಮ್ಮಿಂದ ರೆಸ್ಪಾನ್ಸ್ ಬರುತ್ತೆ ಅಷ್ಟು ನನಗೆ ಎನ್ಕರೇಜ್ ಆಗುತ್ತೆ. ಎಸ್ ಗುರು ಇನ್ನೂ ಮಾಡಬೇಕು, ಇನ್ನೂ ವೀಕ್ಷಕರಿಗೆ ಎಜುಕೇಟ್ ಮಾಡಬೇಕು ಅನ್ನೋದು ಕೂಡ ನನಗೆ ಆಸೆ ಆಗುತ್ತೆ. ನಾನು ಮಾಡ್ತೀನಿ ವೀಕ್ಷಕರೇ. ಸೊ ಟಕ್ ಅಂತ ಟೈಮ್ ವೇಸ್ಟ್ ಮಾಡಿದ್ದೀನಿ, ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಮೊದಲನೇದಾಗಿ ನಾ ಹೇಳ್ತಾ ಇರುವಂತಹ ಪಾಯಿಂಟ್ ಅಂತಂತಂದ್ರೆ ಡಬಲ್ ಕರ್ಟನ್. ಹೌದು ವೀಕ್ಷಕರೇ, ಇವಾಗ ಒಂದು ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದೆ. ಯಾರಿಗೆ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ, ಡಬಲ್ ಕರ್ಟನ್ಗಳು ಬರ್ತಾ ಇರುತ್ತೆ. ಒಂದು ಲೈಟ್ ಶೇಡ್, ಇನ್ನೊಂದು ಡಾರ್ಕ್ ಶೇಡ್. ಹೌದು ವೀಕ್ಷಕರೇ, ಡಬಲ್ ಕರ್ಟನ್ ರಾಡೇ ಬರುತ್ತೆ. ಏನು ಹುಕ್ಕಿರುತ್ತಲ್ವಾ, ರಾಡ್ ಹುಕ್ಕಿರುತ್ತಲ್ಲ, ಅದರಲ್ಲಿ ಡಬಲ್ ರಾಡ್ಗಳನ್ನು ಹಾಕುವಂತಹ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ದಯವಿಟ್ಟು ಅದಕ್ಕೆ ಹೋಗಿ. ಕಾರಣ ಏನಂತಂತಂದ್ರೆ, ಯಾವಾಗ ನಿಮಗೆ ಹೆವಿ ಇದಿದೆ, ಬಿಸಿಲಿದೆ, ನಿಮಗೆ ಜಸ್ಟ್ ಫುಲ್ ಡಾರ್ಕ್ ಆಗಬೇಕು, ಆವಾಗ ನೀವು ಡಾರ್ಕಿಶ್ ಹಾಕ್ಬೋದು. ಬೇಡ, ಸ್ವಲ್ಪ ಲೈಟಾಗಿ ನಮಗೆ ಇದು ಶೇಡ್ ಇರಲಿ, ಲೈಟಾಗಿ ಬೆಳಕು ಬರ್ತಾ ಇರಲಿ ಅಂತಂದಾಗ ನೀವು ಲೈಟ್ ಕರ್ಟನನ್ನು ಹಾಕೋಬೋದು ವೀಕ್ಷಕರೇ. ಸೊ ಸಮಯಕ್ಕೆ ಅನುಗುಣವಾಗಿ ನೀವು ಬೆಳಕನ್ನು ಪಾಸ್ ಮಾಡ್ಕೋಬೋದು. ಸೊ ಆದ್ದರಿಂದ ನೀವು ಡಬಲ್ ಕರ್ಟನ್ಗೆ ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೇನೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರುವಂಥದ್ದು ಪೂಜಾ ರೂಮ್. ಹೌದು ವೀಕ್ಷಕರೇ, ಇದು ಸಿವಿಲಲ್ಲಿ ಬರುತ್ತೋ ಇಂಟೀರಿಯರ್ ಬರುತ್ತೋ ಎರಡರಲ್ಲೂ ಬರುತ್ತೆ. ನೀವು ಒಂದು ಪೂಜಾ ರೂಮನ್ನು ಮಾಡ್ತಾ ಇದ್ದೀರಾ ಅಂತಂತಂದರೆ ಸೈಡ್ ಗೋಡೆ ಏನಿರುತ್ತೆ, ಒಂದು ವೇಳೆ ಸೈಡ್ ಗೋಡೆ ಅವೈಲೇಬಲ್ ಇದೆ ಅಂತಂದರೆ ಅಲ್ಲೊಂದು ಪೀಕ್ ಹೋಲನ್ನು ಎಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಪೂಜಾ ರೂಮ್ ಏನಿದೆ ಅಲ್ವಾ, ಡೋರ್ ಫ್ರಂಟ್ಗೆ ಬರ್ತಾ ಇಲ್ಲ, ಹಾಲ್ಗೆ ಬರ್ತಾ ಇಲ್ಲ, ಆ ಸಮಯದಲ್ಲಿ ನಾನು ಇದನ್ನು ಹೇಳ್ತಾ ಇರೋಂಥದ್ದು, ಯಾರ್ಯಾರು ಪೂಜಾ ರೂಮು ಹಾಲ್ಗೆ ಬರ್ತಾ ಇಲ್ಲ, ಹಾಲ್ಗೆ ಸಿಗ್ತಾ ಇಲ್ಲ ಅಂತಂತಂದರೆ, ಸೈಡಲ್ಲಿ ಬರ್ತಾ ಇದೆ ಅಂತಂತಂದರೆ, ಆ ಸಮಯದಲ್ಲಿ ನೀವೊಂದು ಪೀಕ್ ಹೋಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಗ್ಲಾಸನ್ನು ಇಲ್ಲಿ ಫಿಟ್ ಮಾಡಿಟ್ಕೊಳ್ಳಿ ವೀಕ್ಷಕರಿಗೆ. ಕೆಲವು ಸಮಯದಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಪೂಜಾ ರೂಮ್ಗೆ ಎಂಟ್ರಿ ಇರೋದಿಲ್ಲ, ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ನೀವು ದೇವರ ದರ್ಶನ ಅಂತೂ ಮಾಡ್ಬೋದು, ದೇವರಿಗೆ ಒಂದು ನಮಸ್ಕಾರ ಅಂತೂ ಹಾಕ್ಬೋದು. ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಒಂದು ಪೀಕ್ ಹೋಲನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ವೀಕ್ಷಕರೇ. ನೆಕ್ಸ್ಟ್ ಬರುವಂಥದ್ದು ಡೈನಿಂಗ್ ಟೇಬಲ್ಗೆ ರಿಲೇಟೆಡ್ ಆಗಿರುವಂಥದ್ದು. ಕಿಚನ್ನಲ್ಲಿ ಒಂದು ಸ್ಮಾಲ್ ಫೋಲ್ಡಿಂಗ್ ಡೈನಿಂಗ್ ಟೇಬಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ವೀಕ್ಷಕರೇ. 2 ಜನ ಕೂತ್ಕೊಳ್ಳುವಂಥದ್ದು. ಹೌದು ವೀಕ್ಷಕರೇ, 2 ಅಥವಾ 2.5 ಫೀಟ್ಗೆ 1 ಅಥವಾ 1.5 ಫೀಟು ಜಸ್ಟ್ ಸಿಗುತ್ತೆ. ಇವಾಗ ಎಲ್ಲ ಕಡೆನೂ ಸಿಗ್ತಾ ಇದೆ, ಎಲ್ಲರೂ ಮಾಡ್ಕೊಡ್ತಾರೆ. ಇಂಟೀರಿಯರ್ ಮಾಡ್ತಾ ಇದೆ, ಇಂಟೀರಿಯರ್ ಹೇಳಿ ವಾಲಿಂದ ಡೈರೆಕ್ಟಾಗಿ ಓಪನ್ ಮಾಡುವಂತಹ ಫೋಲ್ಡಿಂಗ್ ಟೇಬಲ್ಗಳನ್ನು ಕಿಚನಲ್ಲಿ ರೆಡಿ ಮಾಡ್ಕೊಳ್ಳಿ. 2 ಒಂದು ಫೋಲ್ಡಿಂಗ್ ಚೇರನ್ನು ಕೂಡ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸ್ಟೂಲನ್ನು ತಂದಿಟ್ಕೊಳ್ಳಿ. ಕಾರಣ ಏನಂತಂದರೆ, ಅನೇಕ ಸಮಯದಲ್ಲಿ ನೀವು ಕಿಚನ್ನಲ್ಲೇ ಊಟ ತಿಂಡಿಗಳು ಮಾಡೋ ಸಾಧ್ಯತೆಗಳಿರ್ತವೆ. ತುಂಬ ಜನ ಮಾಡಿರ್ತೀರ, ನಾನು ಹೇಳಬೇಕಾಗೇ ಇಲ್ಲ, ತುಂಬ ಜನ ಮಾಡಿರ್ತೀರ ಕೂಡ. ಸೊ ಹೊಸದಾಗಿಂದ ನೀವು ಇದು ಡೈನಿಂಗ್ ಟೇಬಲ್ಗೆ ಹೋಗಿ ಎಲ್ಲ ಜೋಡಿಸ್ಕೊಂಡು ಊಟ ಮಾಡೋ ಬದಲು ತಿಂಡಿ ತಿನ್ನೋ ಬದಲು ಟಕ್ಕಂತ ಬಂದ ಟೇಬಲ್ ಹೇಳ್ಕೊಂಡ ಅಲ್ಲೇ ಕೆಲಸ ಮುಗಿಸ್ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಇಲ್ಲ ಓದಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಆನ್ಲೈನ್ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ, ವರ್ಕ್ ಫ್ರಮ್ ಹೋಮ್ ಇದ್ರೂ ಕೂಡ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ವೀಕ್ಷಕರು. ತುಂಬ ಜನ ಇದನ್ನು ಸ್ಟಡಿಗೆ ಯೂಸ್ ಮಾಡ್ತಾರೆ, ಬಟ್ ನಾನು ಹೇಳ್ತೀನಿ ಕಿಚನಲ್ಲೂ ಕೂಡ ಒಂದು ಚಿಕ್ಕದಾಗಂತ ಇದನ್ನು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬರುವಂಥದ್ದು ಡೈನಿಂಗ್ ಟೇಬಲ್ದೆ. ಯಾರಾದರೂ ಸಿಕ್ಸ್ ಚೇರ್ಸ್ ಡೈನಿಂಗ್ ಟೇಬಲ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ, ಒಂದು ಸೈಡ್ ಬೆಂಚ್ಗೆ ಆಪ್ಟ್ ಮಾಡಿ. ಕೆಲವೊಂದು ಡೈನಿಂಗ್ ಟೇಬಲ್ ಬರುತ್ತೆ, ಅದರಲ್ಲಿ 4 ಚೇರ್ಸ್ ಬರುತ್ತೆ, ಇನ್ನು ಉಳಿದ ಕಡೆ ಬೆಂಚ್ ಬರುತ್ತೆ. ಬೆಂಚನ್ನು ಯೂಸ್ ಮಾಡಿ ಆ ಬೆಂಚನ್ನು ಗೋಡೆ ಕಡೆ ಇಟ್ಟಿರಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದರಿಂದ ಜಾಗ ಉಳ್ಕೊಳ್ಳುತ್ತೆ. ನಿಮ್ಮ ಬೆಂಚನ್ನು ಒಳಗಡೆ ಹಾಕಿಬಿಟ್ಟು ಡೈನಿಂಗ್ ಟೇಬಲನ್ನು ತಳ್ಳಿಬಿಟ್ರೆ ಕರೆಕ್ಟಾಗಿ ಗೋಡೆ ಕೂತ್ಕೊಂಡ್ಬಿಡುತ್ತೆ, ಜಾಗ ಸೇವ್ ಆಗುತ್ತೆ. ಯಾವಾಗ 6 ಜನ ಬಂದರು, 6 ಜನ ಆಕ್ಯುಪೈ ಮಾಡಬೇಕು, ಆವಾಗ ಎಳ್ಕೊಬೋದು, ಆರಾಮಾಗಿ ಕೂತ್ಕೊಬೋದು. ಆ್ಯಂಡ್ ಬೆಂಚ್ ಹಾಕೋದ್ರಿಂದ 2 ಅಲ್ಲ 3 ಜನರು ಕೂಡ ಇದರಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ವೀಕ್ಷಕರು. ತುಂಬ ಕನ್ವೀನಿಯೆಂಟ್ ಆಗುತ್ತೆ. ಆ್ಯಂಡ್ ಅನೇಕ ಫರ್ನಿಚರ್ ಶಾಪ್ಗಳಲ್ಲಿ ವಿತ್ ಒಂದು ಕಡೆ ಬೆಂಚ್ ಬರೋದು ಅವೈಲೇಬಲ್ ಇದೆ ವೀಕ್ಷಕರೇ. ಬರ್ತಾ ಇರುವಂಥದ್ದು ರಿಮೋಟ್ ಹೋಲ್ಡರ್ ಇನ್ ಟಿವಿ ಯೂನಿಟ್. ಹೌದು ವೀಕ್ಷಕರೇ, ಇದು ತುಂಬ ಇಂಪಾರ್ಟೆಂಟು. ಹೌದು ವೀಕ್ಷಕರೇ, ರಿಮೋಟ್ ಹೋಲ್ಡರ್ ಅಂತಲೇ ಒಂದು ಸ್ಪೆಷಲ್ ಹೋಲ್ಡರ್ಸ್ಗಳು ಅವೈಲೇಬಲ್ ಇರುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಇಂಟೀರಿಯರ್ ಅವ್ರಿಗೆ ಹೇಳಿ ರಿಮೋಟ್ಗಳನ್ನು ಇಡೋದಕ್ಕೆ ನಮಗೆ ಒಂದು ಸಪ್ರೇಟಾಗಿ ಹೋಲ್ಡರನ್ನು ಮಾಡಿಕೊಡಿ. ತುಂಬ ಜನ ಮಾಡಿಸೋದಿಲ್ಲ, ಸಾಕು ಇದ್ದಿದ್ರಲ್ಲಿ ಎಲ್ಲರೂ ಇಟ್ಕೊಳ್ಳೋ ಅಂತ ಅನ್ಕೊತೀರಾ. ಬಟ್ ಆ ರಿಮೋಟ್ ನಿಮ್ಮ ಇಡೀ ಮನೆಯೆಲ್ಲ ಓಡಾಡ್ತಾ ಇರುತ್ತೆ ಆ್ಯಂಡ್ ಯಾವಾಗ ಬೇಕೋ ಆವಾಗ ನಿಮಗೆ ಸಿಗೋದಿಲ್ಲ ವೀಕ್ಷಕರೇ. ಬಟ್ ಒಂದು ರಿಮೋಟ್ ಹೋಲ್ಡರ್ ಅಂತ ಮಾಡಿಕೊಂಡ್ರೆ, ಯಾವಾಗಲೂ ಅಲ್ಲಿ ಹಾಕುವಂತಹ ರೂಢಿಯನ್ನು ಇಟ್ಕೊಂಡ್ರೆ ಆವಾಗ ಡೆಫಿನೆಟ್ಲಿ ನಿಮ್ಮ ರಿಮೋಟು ಎಲ್ಲೂ ಕಳೆದೋಗೋದಿಲ್ಲ ಆ್ಯಂಡ್ ಮೇನ್ ಆಗಿ ರೂಢಿ ಆಗಿಬಿಡುತ್ತೆ. ರಿಮೋಟ್ ಹೋಲ್ಡರ್ ಇದೆ ಅಂತಂದ್ರೆ ಅಲ್ಲಿ ಹೋಗ್ತೀರಾ, ಬರ್ತೀರಾ, ರಿಮೋಟ್ ಹೋಲ್ಡರ್ಗೆ ಹಾಕ್ತೀರಾ. ಇಲ್ಲ ಅಂತಂದರೆ ಒಂದಿನ ಇಲ್ಲಿಡ್ತೀರಾ, ಒಂದಿನ ಅಲ್ಲಿಡ್ತೀರಾ, ಇನ್ನೊಂದಿನ ಎಲ್ಲೋ ಹೋಗಿರುತ್ತೆ. ಆದ್ದರಿಂದ ರಿಮೋಟ್ ಹೋಲ್ಡರನ್ನು ಯೂಸ್ ಮಾಡಿ.
ಹಾಗೆ ನೆಕ್ಸ್ಟ್ ಪಾಯಿಂಟ್ಗೂ ಕೂಡ ಹೋಗಿಬಿಡ್ತೀನಿ ವೀಕ್ಷಕರೇ. ಒಂದು ವೇಳೆ ನೀವು ಸ್ಟಡಿ ಟೇಬಲ್ನ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಸ್ಕೇಲ್ ಲೈಟ್ ಅಂತ ಬರುತ್ತೆ. ತುಂಬ ಜನರಿಗೆ ಗೊತ್ತಿಲ್ಲ, ತುಂಬ ಜನರಿಗೆ ಗೊತ್ತು. ಸ್ಕೇಲ್ ಲೈಟ್ಗಳನ್ನು ಯೂಸ್ ಮಾಡಿ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ರಾತ್ರಿ ಆಗುತ್ತೆ, ಸೊ ಆವಾಗ ನಿಮ್ಮ ಒಂದು ವೇಳೆ ಒಂದೇ ರೂಮಲ್ಲಿ ಇದ್ದೀರಾ, ನಿಮ್ಮ ಮಿಸ್ಸಸ್ ಏನಾದರೂ ಮಲಗಿದ್ದಾರೆ ಅಥವಾ ಹಸ್ಬೆಂಡ್ ಮಲಗಿದ್ದಾರೆ, ಸೊ ಇನ್ನೊಬ್ಬರು ವರ್ಕ್ ಮಾಡಬೇಕು, ಸ್ಟಡಿ ಮಾಡಬೇಕು, ಮೊಬೈಲ್ ಯೂಸ್ ಮಾಡಬೇಕು, ಬೇರೆ ಬೇರೆ ಕಾರಣಕ್ಕೆ ನಿಮಗೆ ಯೂಸ್ ಮಾಡಬೇಕು, ಟೇಬಲನ್ನು ಯೂಸ್ ಮಾಡಬೇಕಾದ್ರೆ ಮೇನ್ ಲೈಟ್ ಹಾಕ್ಕೊಳ್ಳೋದು ತಪ್ಪತ್ತೆ. ಆ್ಯಂಡ್ ನೀವು ಸ್ಟಡಿ ಲೈಟ್ ಏನಾದರೂ ಹಾಕ್ಕೊತೀರಾ ಅಂತಂದರೆ ಅದು ಓಲ್ಡ್ ಸ್ಟೈಲ್ ಆಯಿತು, ಅದರೆಲ್ಲ ಬೇಕಾಗಿಲ್ಲ. ಸ್ಕೇಲ್ ಲೈಟನ್ನು ಹಾಕೊಂಡ್ರೆ ನಿಮಗೆ ಸ್ಟ್ರಿಪ್ ಲೈಟ್ ಹಾಕೋಕೆ ಹೋಗ್ಬೇಡಿ. ಸ್ಟ್ರಿಪ್ ಲೈಟ್ ಏನು ಬರುತ್ತೆ ಅದು ಅಷ್ಟೊಂದು ಸಫಿಷಿಯೆಂಟ್ ಆಗಿರೋದಿಲ್ಲ. ಸ್ಕೇಲ್ ಲೈಟ್ ಹಾಕೊಂಡ್ರೆ ಸೂಪರಾಗಿ ಬೆಳಕು ಬೀಳುತ್ತೆ. ಏನು ಓದ್ತಾ ಇರ್ತೀರ, ಏನು ಸ್ಟಡಿ ಮಾಡ್ತಾ ಇರ್ತೀರ ಅದು ಕರೆಕ್ಟಾಗಿ ಇಲ್ಲಿ ಯೂಸ್ ಆಗುತ್ತೆ. ಒಂದು ವೇಳೆ ನೀವು ವರ್ಕ್ ಮಾಡ್ತಾ ಇದ್ರು ಕೂಡ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಿಮೋಟ್ ಕಂಟ್ರೋಲ್ಡ್ ಫ್ಯಾನ್ಗಳು. ಹೌದು ವೀಕ್ಷಕರೇ, ರಿಮೋಟ್ ಕಂಟ್ರೋಲ್ ಫ್ಯಾನ್ ಟ್ರೆಂಡು ಹೌದು, ಜೊತೆಯಲ್ಲಿ ಕನ್ವೀನಿಯೆಂಟು ಹೌದು. ಆದ್ದರಿಂದ ದಯವಿಟ್ಟು ಹಾಲಲ್ಲೊಂದು, ಕಿಚನಲ್ಲೊಂದು, ರೂಮ್ಗಳಲ್ಲಿ ನೀವು ರಿಮೋಟ್ ಕಂಟ್ರೋಲ್ ಫ್ಯಾನ್ಗಳನ್ನು ಯೂಸ್ ಮಾಡಿ. ಸೊ ಫ್ಯಾನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ತಿಳಿಸ್ತಾ ಇದ್ದೀನಿ, ಫ್ಯಾನ್ ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂತಂದರೆ ಗೋ ಫಾರ್ ರಿಮೋಟ್ ಕಂಟ್ರೋಲ್ ಫ್ಯಾನ್. ಜೊತೆಯಲ್ಲಿ BLDC ಫ್ಯಾನ್ಗಳನ್ನು ಇಲ್ಲಿ ಯೂಸ್ ಮಾಡಿ. ತುಂಬ ಚೆನ್ನಾಗೂ ಓಡುತ್ತೆ, ಜೊತೆಯಲ್ಲಿ ನಿಮಗೆ ಪವರ್ ಸೇವಿಂಗು ಕೂಡ ಇಲ್ಲಿ ಆಗುತ್ತೆ ವೀಕ್ಷಕರೇ. ಆದರೆ ಫ್ಯಾನಲ್ಲಿ ಲೈಟ್ ಇರೋ ಫ್ಯಾನನ್ನು ಮಾತ್ರ ತೊಗೊಂಬರ್ಬೇಡಿ. ಮುಂಚೆನೇ ಹೇಳಿದೆ ಅಲ್ವಾ, ಗಮನದಲ್ಲಿರಲಿ ವೀಕ್ಷಕರೇ. ಆ್ಯಂಡ್ ಹಾಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಜೊತೆಯಲ್ಲಿ ರೂಮಲ್ಲಿ ಬೆಡ್ಡನ್ನು ಮಾಡಿಸ್ತಾ ಇದ್ದೀರಾ, ಪರ್ಚೇಸ್ ಮಾಡ್ತಾ ಇಲ್ಲ ಬಟ್ ಮಾಡಿಸ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಲೋ ಹೈಟ್ ಬೆಡ್ಡನ್ನು ಇಲ್ಲಿ ಚೂಸ್ ಮಾಡಿ ವೀಕ್ಷಕರೇ. ನೆಲದಿಂದ ಜಸ್ಟ್ 1.5 ಅಡಿ ಒಳಗಡೆ ಇರುವಂಥದ್ದು. ಡೌನಲ್ಲಿರಲಿ, ಬೇಕಾದರೆ ಅದರಲ್ಲೇ ಬೇಕಾದರೆ ಸ್ಟೋರೇಜನ್ನು ಕೂಡ ಮಾಡ್ಕೊಬೋದು. ಹೌದು, ಅದರಲ್ಲಿ ಸ್ಟೋರೇಜು ಕೂಡ ಮಾಡ್ಕೊಬೋದು. ಅದ್ರ ಮೇಲೆ ನೀವು ಏನಿಲ್ಲ ಅಂದರೂ ಕೂಡ ಅರೌಂಡ್ 6 ಇಂಚಸ್ನ ಮ್ಯಾಟ್ರಸನ್ನು ಹಾಕ್ಕೊಳ್ಳಿ. ಕನ್ವೀನಿಯೆಂಟ್ ಆಗಿರುತ್ತೆ. 8 ಇಂಚಸ್ 10 ಇಂಚಸ್ ಬೇಡ, ಕನ್ವೀನಿಯೆಂಟ್ ಆಗಿರೋದಿಲ್ಲ. 4 ಇಂಚಸ್ಸು ಕನ್ವೀನಿಯೆಂಟ್ ಆಗಿರೋದಿಲ್ಲ, 5 ಇಂಚಸ್ಸು ಕನ್ವೀನಿಯೆಂಟ್ ಆಗಿರೋದಿಲ್ಲ. 6 to 8 ಓಕೆ, ಅಷ್ಟು ಒಳಗಡೆ ಇರುವಂತಹ ಮ್ಯಾಟ್ರಸನ್ನು ಯೂಸ್ ಮಾಡಿ. 1.5 ಅಡಿ ಒಳಗಡೆ ಇರುವಂತಹ ಬೆಡ್ಡನ್ನು ಯೂಸ್ ಮಾಡಿ. ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ, ನೋಡೋಕ್ಕೂ ಕೂಡ ತುಂಬ ಕೂಲಾಗಿ ಇಲ್ಲಿ ಕಾಣಿಸ್ತೇವೆ ವೀಕ್ಷಕರೇ. ಸೊ ನೆಕ್ಸ್ಟ್ ಇರುವಂಥದ್ದು ವಾಟರ್ ಸ್ಟ್ಯಾಂಡ್. ಏನಪ್ಪ ವಾಟರ್ ಸ್ಟ್ಯಾಂಡ್ ಅಂತಂದರೆ ರೂಮಲ್ಲಿ ಒಂದು ವಾಟರ್ ಸ್ಟ್ಯಾಂಡನ್ನು ಮಾಡ್ಕೊಳ್ಳಿ. ಹೌದು, ಏನು ಬೆಡ್ ಸೈಡ್ ಟೇಬಲ್ ಇರುತ್ತೆ ಅಲ್ಲಿ ನೀರು ದಿನ ರಾತ್ರಿ ಮಲಗ್ತಿರಲ್ಲ ನೀವು, ಮಲಗೋ ಸಮಯದಲ್ಲಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಒಂದು ಲೋಟ ನೀರು ಅಥವಾ ಒಂದು ತಂಬಿಗೆ ನೀರನ್ನು ತಂದುಬಿಟ್ಟು ತಮ್ಮ ಪಕ್ಕದಲ್ಲಿ ಇಟ್ಕೊತಾರೆ. ಮಧ್ಯರಾತ್ರಿ ಎಲ್ಲಾದರೂ ಎದ್ದುಕೊಳ್ಳೆ ಆಸರ ಆಯಿತು, ಹಾಗೆ ತೆಗೆದುಬಿಟ್ಟು ಆರಾಮಾಗಿ ಕುಡಿದ್ಬಿಡೋಣ ಅಂತೇಳ್ಬಿಟ್ಟು. ಆದರೆ ತುಂಬ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದೇ ಜಾಗದಲ್ಲಿ ನೀರನ್ನು ಇಡ್ತೀರಾ, ಮೊಬೈಲನ್ನು ಇಟ್ಟಿರ್ತೀರ, ವಾಚ್ ಇಟ್ಟಿರ್ತೀರ, ಪರ್ಸ್ ಇಟ್ಟಿರ್ತೀರ, ಎಲ್ಲ ಇಟ್ಟಿರ್ತೀರ. ಜಸ್ಟ್ ಕತ್ಲಲ್ಲಿ ಹಾಗೆ ಕೈ ಹಾಕ್ತೀರಾ, ತಡವರ್ಸ್ತು ಅಂತಂತಂದರೆ ಅದೇ ನೀರು ಎಲ್ಲ ಕಡೆ ಬೀಳುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದರ ಬದಲು ಜಸ್ಟ್ ಒಂದು ಸ್ಕ್ವೇರ್ ಆಗಿರುವಂತಹ ಬಾಕ್ಸನ್ನು ನೀವು ಡೈರೆಕ್ಟ್ ಗೋಡೆಗೆ ಹೊಡೆದ್ಬಿಟ್ರೆ, ಫೋಟೋ ಫ್ರೇಮ್ ಥರ ಒಂದು ಬಾಕ್ಸನ್ನು ಹೊಡೆದ್ಬಿಟ್ರೆ ಅದರ ಒಳಗಡೆ ನೀಟಾಗಿ ಒಂದು ಗ್ಲಾಸ್ ನೀರೋ ಅಥವಾ ಒಂದು ತಂಬಿಗೆ ನೀರನ್ನು ಇಡುವಂಥದ್ದು. ಸೊ ನಿಮಗೆ ಗೊತ್ತಿರುತ್ತೆ ಇಲ್ಲಿ ನೀರಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೇಳಿರುವಂಥ ಒಂದು ವಾಟರ್ ಸ್ಟ್ಯಾಂಡ್ ಅಂತಲೇ ಇರಲಿ. ಒಂದು ವೇಳೆ ವಾಟರ್ ಯೂಸ್ ಮಾಡ್ತಿಲ್ಲ ಅಂತಂದರೆ ಅದನ್ನು ಮೊಬೈಲ್ ಸ್ಟ್ಯಾಂಡಾಗೂ ಕೂಡ ಯೂಸ್ ಮಾಡೋದು. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ಎಸ್ಪೆಷಲಿ ಏಜ್ಡ್ ಪರ್ಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಆ ಸಮಯದಲ್ಲಿ ಡೆಫಿನೆಟ್ಲಿ ನೀರು ಇಮಿಡಿಯೇಟ್ಲಿ ಬೇಕಾಗೇ ಆಗುತ್ತೆ. ಸೊ ಆದ್ದರಿಂದ ವಾಟರ್ ಸ್ಟ್ಯಾಂಡನ್ನು ಮಾಡ್ಕೊಳ್ಳೋದನ್ನು ಇಲ್ಲಿ ಮರಿಬೇಡಿ ವೀಕ್ಷಕರೇ. ಆ್ಯಂಡ್ ಲಾಸ್ಟಲ್ಲಿ ಬರುವಂಥದ್ದು ವಾರ್ಡ್ರೋಬ್ ಒಳಗಡೆ ವಿಚಾರ. ವಾರ್ಡ್ರೋಬಲ್ಲೂ ಕೂಡ ಅನೇಕ ಇದಿದೆ, ಆಪ್ಷನ್ಸ್ಗಳಿದೆ, ಟಿಪ್ಸ್ಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿ. ವಾರ್ಡ್ರೋಬಲ್ಲಿ ಸಾರಿ ಸ್ಟ್ಯಾಂಡನ್ನು ಸೆಂಟ್ರಲ್ಲೇ ಮಾಡಿ ವೀಕ್ಷಕರೇ. ಹೌದು, ಅಥವಾ ಡೌನಲ್ಲೇ ಮಾಡಿಬಿಡಿ, ತೊಂದರೆ ಇಲ್ಲ. 3 ಸೆಕ್ಷನ್ ಇರುತ್ತೆ ಅಥವಾ 2-3 ಸೆಕ್ಷನ್ಸ್ ಇರುತ್ತೆ ಅಂದ್ಕೊಳ್ಳಿ. ಮೇಲ್ಗಡೆ ನೀವೇನು ಮಾಡ್ತೀರಾ, ಸಾರಿ ಸ್ಟ್ಯಾಂಡು ಅಥವಾ ಹ್ಯಾಂಗರ್ ಶರ್ಟ್ ಹ್ಯಾಂಗರ್ ಸ್ಟ್ಯಾಂಡ್ ಎಲ್ಲ ಇರುತ್ತಲ್ವ, ಸ್ಟ್ಯಾಂಡನ್ನು ಮಾಡ್ತಾ ಇರ್ತೀರ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡೋದು ಮೇಲೆ ಮಾಡೋಕ್ಕೆ ಹೋಗ್ಬೇಡಿ, ಸೆಂಟ್ರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಡೌನಲ್ಲಿ ಮಾಡ್ಕೊಳ್ಳಿ. ತುಂಬ ಕನ್ವೀನಿಯೆಂಟ್ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಬಟ್ಟೆಗಳನ್ನು ಹಾಕೋದು, ಬಟ್ಟೆಗಳನ್ನು ತೆಗೆಯೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಯಾರೂ ಮಾಡೋಕ್ಕೆ ಹೋಗಲ್ಲ, ಬಟ್ ನೀವು ಮಾಡಿ ಸಕ್ಕತ್ತಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕಡೆ ನೋಡಿದ್ದೀನಿ ನಾನು, ರೇರ್ ಆಗಿ ಕೆಲವೊಂದು ಕಡೆ ನೋಡಿದ್ದೀನಿ. ಯೂಸ್ ಮಾಡೋದಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಮೇಲೆಲ್ಲ ಶೆಲ್ಫ್ ಮಾಡಿಸ್ಕೊಂಬಿಡಿ, ಸೆಂಟ್ರಲ್ಲಿ ನೀವು ಆರಾಮಾಗಿ ಬಟ್ಟೆ ಹಾಕೋದು ತೆಗೆಯೋದು ಮಾಡ್ಬೋದು. ಕೆಳಗಡೆ ಇರ್ಬೋದು, ತುಂಬ ಆರಾಮಾಗಿ ಹಾಕೋಬೋದು. ಮೇಲ್ಗಡೆ ಇದ್ದರೆ ಕೆಲವೊಂದು ಸತಿ ಕೈಗೆ ಸಿಗೋದಿಲ್ಲ, ಸ್ಟೂಲನ್ನು ಯೂಸ್ ಮಾಡಬೇಕಾಗತ್ತೆ. ಆ ತಲೆ ಬಿಸಿ ಎಲ್ಲ ಇರೋದಿಲ್ಲ ವೀಕ್ಷಕರೇ. ಸೊ ಗೊತ್ತಾಯ್ತು ಅನ್ಕೊತೀನಿ, ಸೂಪರ್ ಆಗಿರೋ ಟಿಪ್ಸ್ಗಳನ್ನ ಕೊಟ್ಟಿದ್ದೀನಿ ಅನ್ಕೊತೀನಿ. ದಯವಿಟ್ಟು ವಿಡಿಯೋನ ನಾಲ್ಕಾರು ಜನರ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ನಾಲೆಜನ್ನು ಹಂಚಿ ವೀಕ್ಷಕರೇ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳು ಬೇಕಾದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡಿ ಅಂತ ಕಮೆಂಟ್ಸ್ ಹಾಕಿ ಸ್ಪ್ರೆಡ್ ಮಾಡಿ. ಆವಾಗ ಎನ್ಕರೇಜ್ ಸಿಗುತ್ತೆ, ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನಾನು ಕೂಡ ಹೆಚ್ಚಿನ ಟಿಪ್ಸ್ಗಳನ್ನು ನಿಮಗೋಸ್ಕರ
ತೊಗೊಂಬರ್ತೀನಿ ವೀಕ್ಷಕರೇ. ಸೊ ನೋಡೋದಲ್ಲ ಎಷ್ಟು ಉತ್ತಮವಾದ ವಿಡಿಯೋ ತೊಗೊಂಬಂದಿನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.